ಯುಗಾದಿಗೆ ನೀವೇನಾದರೂ ವೆಹಿಕಲ್ ಪರ್ಚೇಸ್ ಮಾಡ್ಬೇಕಂತ ನೋಡ್ತಿದ್ದೀರಾ? ಹಾಗಾದ್ರೆ ತಪ್ಪದೆ ವಿಸಿಟ್ ಮಾಡಿ ಮಹೇಂದ್ರ ಕಾರ್ ಅಂಡ್ ಬೈಕ್ ಶೋರೂಮ್ಗೆ. ನಾವು ಎಲ್ಲ ವೆಹಿಕಲ್ ಮೇಲೆ ಡಿಸ್ಕೌಂಟ್ ಆಗಿ 20,000 ಕೊಡ್ತಾ ಇದ್ದೀವಿ. ಅದ್ರ ಜೊತೆ ನೀವು ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ನಿಮಗೆ ಟ್ರಾನ್ಸ್ಫರ್ ಫ್ರೀ ಆಗಿರುತ್ತೆ. ಇಷ್ಟಕ್ಕೆ ನಮ್ಮಲ್ಲಿ ಆಫರ್ಗಳು ಮುಗಿದಿಲ್ಲ. ಪೆಟ್ರೋಲ್ ಗಾಡಿಗೆ 10 ಲೀಟರ್ ಪೆಟ್ರೋಲ್ ಹಾಗೆಯೇ ಡೀಸೆಲ್ ಗಾಡಿಗೆ 10 ಲೀಟರ್ ಡೀಸೆಲ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ನೀವೇನಾದ್ರೂ EMI ಅಲ್ಲಿ ಕಾರನ್ನ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮಲ್ಲಿ ಲೋಯೆಸ್ಟ್ EMI ಕೊಡ್ತಾ ಇದೀವಿ. ಅದು ಸ್ಟಾರ್ಟಿಂಗ್ ಫ್ರಮ್ 2326 rupees. ಮೇಡಮ್ ಫಸ್ಟ್ ವೆಹಿಕಲ್ ಈ ಸರ್ತಿ ರಿಡ್ಸ್ ಇಂದ ಸ್ಟಾರ್ಟ್ ಮಾಡ್ರಿ. ಅದು ಡೀಸೆಲ್. ಹುಬ್ಳಿ ಅಥವಾ ನಾರ್ತ್ ಕರ್ನಾಟಕ ಎಲ್ಲರೂ ಡೀಸೆಲ್ ಕೇಳ್ತಾರ್ರಿ. ಫಸ್ಟ್ ವೆಹಿಕಲ್ ಡೀಸೆಲ್ ಇಂದ ಸ್ಟಾರ್ಟ್ ಮಾಡ್ರಿ. ಹೇಳ್ರಿ ಡೀಟೇಲ್. ಮಾರುತಿ ಸುಜುಕಿ ರಿಡ್ಜ್ VDI 2013 ಮಾಡೆಲ್, ಸಿಂಗಲ್ ಓನರು, 1,28,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಡೀಸೆಲ್ ವೆಹಿಕಲ್ 1,28,000 ಡೀಸೆಲ್ ವೆಹಿಕಲ್ VDI. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಸೋನಿದ್ ಹಾಕಿದ್ದಾರೆ. ಲೆದರ್ ಅಪಲ್ಸರಿ ಆಫ್ಟರ್ ಮಾರ್ಕೆಟ್ ಬಂದು ನೋಡ್ಬೋದು. ಯಾರು ಹುಡುಕ್ತಿರೋರಿಗೆ ಡೀಸೆಲ್ ರಿಡ್ಜ್ ಬೇಕು ಅನ್ನೋರಿಗೆ 14 ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್. 14, 15 ಇದು 13 ಮಾಡೆಲ್. 13 ಮಾಡಲು ಸಿಂಗಲ್ ಓನರು ರಿಡ್ಜು VDI. ಪ್ರೈಸಿಂಗ್ ಏನು ಹೇಳ್ತಾರೆ ಮೇಡಮ್? ಪ್ರೈಸಿಂಗ್ ಇದಕ್ಕೆ ಸರ್ 420 ಅಂತ ಹೇಳ್ತೀವಿ. ಈಗ ಯುಗಾದಿ ಆಫರ್ ಇರೋದ್ರಿಂದ ನಾವು 20,000 ಡಿಸ್ಕೌಂಟ್ ಕೊಡ್ತಾ ಇದೀವಿ ಎಲ್ಲ ವೆಹಿಕಲ್ ಮೇಲಿಂದ. ಎಲ್ಲ ವೆಹಿಕಲ್ ಮೇಲೆ ಅದಕ್ಕೆ ಇದು 4 ಲ್ಯಾಕ್ ಆಗುತ್ತೆ. 4 ಲಕ್ಷ ಆಗುತ್ತೆ. ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, 4 ಲ್ಯಾಕ್ ಆಗುತ್ತೆ. ಯುಗಾದಿ ಬಂಪರ್ ಆಫರ್. ಅದಕ್ಕಿಂತ ಬಂದ್ರೆ ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಓಕೆ, 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್. ಹಾಗೆ ನಿಮ್ಗೆ ಡೀಸೆಲ್ ಬೇಡ ಪೆಟ್ರೋಲ್ ಬೇಕು ಅನ್ನೋರಿಗೆ ಸರ್ ಇದು ಕೂಡ ಮಾರುತಿ ಸುಜುಕಿ ರಿಡ್ಜ್ VXI. ಇದು 2014 ಮಾಡೆಲ್ ಸಿಂಗಲ್ ಓನರು. ಬರೀ 78,000 ಕಿಲೋಮೀಟರ್ ರನ್ನಿಂಗ್ ಆಗಿರುವಂತಹ ವೆಹಿಕಲ್ ಸರ್. 78,000 ಓಡಿರೋ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಫೈನಲ್ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು ನೋಡ್ಬೋದು. ರೇಟ್ ಸರ್ ನಿಮಗೆ ತೋರಿಸ್ತೀನಿ. ಫ್ಯಾಬ್ರಿಕ್ ಬರುತ್ತೆ. 78,000 VXI. ಯಾರು ಹುಡುಕ್ತಿರೋರಿಗೆ ರಿಡ್ಜು ಪೆಟ್ರೋಲು ಇದೆ, ಡೀಸೆಲು ಇದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಏನು ಹೇಳ್ತೀರಿ ಮೇಡಮ್? ಸರ್ ಇದಕ್ಕೆ 4 ಲಕ್ಷ ಕೋಟ್ ಮಾಡ್ತೀವಿ ಸರ್. ಮತ್ತು ಆಫರಿಂದ 380 ತನಕ ಆಗುತ್ತೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. 3,80,000 ಆಫರಿಂದ ಅದ್ರ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಪೆಟ್ರೋಲ್. ಓಕೆ, ನೆಕ್ಸ್ಟ್ ಚವರ್ಲೆಟ್ ಬಿಟ್ಟು LT ವೇರಿಯಂಟ್ ಹೇಳ್ರಿ ಸರ್. ಇದು 2011 ಮಾಡೆಲು, ಸೆಕೆಂಡ್ ಓನರ್ ಆಗಿರುವಂತಹ ವೆಹಿಕಲ್ ಸರ್. ಇದು ಪೆಟ್ರೋಲ್ ಸರ್. 88,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಮ್ಯಾಗ್ವಿಲ್ ಬರುತ್ತೆ. ಟೈರ್ ಆಲ್ಮೋಸ್ಟ್ 90% ಟೈರ್ಸ್ ಐತೆ. ಇಂಟೀರಿಯರ್ ನಿಮಗೆ ಹೋಗ್ಬೇಕಂತಂದ್ರೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ನೋಡ್ಬೋದು ಕಂಪ್ನಿಯಿಂದ ಸಿಸ್ಟಮ್ ಫೈನಲ್ ಹಾಕಿದ್ದಾರೆ. ರೇಟ್ ಸರ್ ನಿಮಗೆ ನೋಡಿದ್ರೆ ವೆಲ್ ಮೇಂಟೈನ್ಡು. ಯಾರು ಚವರ್ಲೆಟ್ ಬೀಟ್ ಹುಡುಕ್ತಿದ್ರೆ ಈ ಗಾಡಿ ತೊಗೊಳ್ಬೋದು. ಸೆಕೆಂಡ್ ಓನರು ಓಡಿರೋದು 88 ಹಾಂ ಸರ್. 88,000 ಓಡಿರೋದು ಸೆಕೆಂಡ್ ಓನರು. ಪ್ರೈಸಿಂಗ್ ಸರ್ 2 ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ. ಡಿಸ್ಕೌಂಟ್ ಆಫರ್ ಆಗಿ 20,000 ಹೋಗುತ್ತೆ. 1,80,000. 1,80,000. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯೇಟ್ ಆಗುತ್ತೆ ಸರ್. ಓಕೆ, 1,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾರು ಬೀಟ್ ಹುಡುಕ್ತಾರೆ LT ವೇರಿಯಂಟ್ ಮ್ಯಾಗ್ವಿಲ್ ಬರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಪಲ್ ಸ್ವಿಫ್ಟ್ ಡಿಸೈರ್. ಡಿಸೈರ್ ಸರ್ 2018 ಮಾಡೆಲ್ ಸಿಂಗಲ್ ಓನರ್, 1,10,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. VXI ಪೆಟ್ರೋಲ್ ಸರ್. VXI ಪೆಟ್ರೋಲ್ ವೇರಿಯಂಟ್. ಓಕೆ, ನೋಡ್ಬೋದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. 90% ಟೈರ್ಸ್ ಇದೆ. ಇಂಟೀರಿಯರ್ ನಿಮಗೆ ಹೋಗ್ಬೇಕಂತಂದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿ. ಆ್ಯಂಡ್ ಕಂಪ್ನಿಯಿಂದಲೇ ಬಂದಿರೋದು, ಸ್ಟಾಕಿನ್ ಆಗಿರೋದು, ಯಾವುದೂ ಅಡಿಷನಲ್ ಹಾಕಿಲ್ಲ. ಯಾರು ಆಪಲ್ ಶೇಪು ಡಿಸೈರ್ ಹುಡುಕ್ತಿದ್ರೆ VXI ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗು ಸರ್ 525 ಕೋಟ್ ಮಾಡ್ತಿದ್ದೀವಿ ಸರ್. 5 ಲಕ್ಷ ಕೊಡ್ತೀವಿ ಸರ್. ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. VXI ಡಿಸೈರು ಸ್ವಿಫ್ಟಲ್ಲಿ. ನೆಕ್ಸ್ಟ್ ಇನ್ನೊಂದು ಟಾಟಾ ಟಿಯಾಗೋ ಸರ್. ಇದು 2017 ಮಾಡೆಲ್ ಸಿಂಗಲ್ ಓನರು, 70,000 ಕಿಲೋಮೀಟರ್ ರನ್ನಿಂಗ್ ಆಗಿರುವಂತಹ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೇರಿಯಂಟು. ಓಕೆ, ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಐತಿ. ಯಾರು ಹುಡುಕ್ತಿರೋರಿಗೆ ಟಾಟಾ ಟಿಯಾಗೋ ವಿಜ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು ನಿಮಗೆ ಬೇಸ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಆಲ್ರೆಡಿ ಇಂಟೀರಿಯರ್ ತೋರಿಸ್ತಿದ್ದೀನಿ. ಆ್ಯಂಡ್ ವಿಸಿಟ್ ಆಗಿ ಪೆಟ್ರೋಲ್ ವೇರಿಯಂಟ್ ಟಾಟಾ ಟಿಯಾಗೋ 2017 ಮಾಡಲ್ ಅಂತ ಹೇಳಿದ್ರಲ್ಲ ಮ್ಯಾಮ್? ಹೌದು ಸರ್. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಇದಕ್ಕೆ 450 ಕೋಟ್ ಮಾಡ್ತಾ ಇದ್ದೀವಿ ಶೋರೂಮ್ ಕಡೆಯಿಂದ. 20,000 ಆಲ್ಮೋಸ್ಟ್ ಡಿಸ್ಕೌಂಟ್ ಅಂತ ಹೇಳಿದ್ದೀವಿ ಸರ್. ಹಾಗೇನೆ ಇದಕ್ಕೆ ನಾವು 4,30,000 ಅದಕ್ಕೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಎಸ್ ಮೇಡಮ್. ನೆಕ್ಸ್ಟ್ ವೆಹಿಕಲ್ಲು XUV700. ಅದು AX5 5 ಸೀಟರ್ ವೆಹಿಕಲ್ಲು. ಡ್ರಿವನ್ ಆಗಿರೋದು ಎಷ್ಟು ಮೇಡಮ್ ಇದು? ಸರಿ, 130 ಕಿಲೋಮೀಟರ್ ಅಷ್ಟೇ. 130 ಕಿಲೋಮೀಟರ್ ಡೆಮೋ ವೆಹಿಕಲ್. ಇದು ಡಿಸ್ಪ್ಲೇ ವೆಹಿಕಲ್. ಓಕೆ, ಡಿಸ್ಪ್ಲೇ ವೆಹಿಕಲ್. ಅದಕ್ಕೆ 130 ಕಿಲೋಮೀಟರ್ ಓಡಿರೋದು. ಡೆಮೋ ವೆಹಿಕಲ್ ಆಗಿದ್ರೆ ಆಲ್ಮೋಸ್ಟ್ 30-40 ಓಡಿರುತ್ತೆ. ಅಂಡ್ ಅನ್ರಿಜಿಸ್ಟರ್ಡ್ ವೆಹಿಕಲ್. ಇದು ಅನ್ರಿಜಿಸ್ಟರ್ಡ್ ವೆಹಿಕಲ್ ಸರ್. ಅನ್ರಿಜಿಸ್ಟರ್ಡ್ ವೆಹಿಕಲ್ 5 ಸೀಟರ್. ನೋಡ್ಬೋದು ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ A to Z ಫೀಚರ್ಸ್ ಆಡ್ ಆಗುತ್ತೆ. ಈ ಒಂದು ಸೀಟ್ ಕವರ್ಸ್ ಕೂಡ ರಿಮೂವ್ ಮಾಡಿಲ್ಲ. ಆ್ಯಂಡ್ ಫುಲ್ ಇಂಚ್ ಡಿಸ್ಪ್ಲೇ ಬರುತ್ತೆ. ನೋಡ್ಬೋದು ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. 5 ಸೀಟರ್ ಯಾರು AX5 ಹುಡುಕ್ತಿದ್ರೆ ಪೆಟ್ರೋಲ ಡೀಸೆಲ್ ಮೇಡಮ್? ಇದು
ಸರ್ ಡೀಸೆಲ್ ಆಟೋಮೆಟಿಕ್ ಸರ್ ಇದು. ಡೀಸೆಲ್ ಆಟೋಮೆಟಿಕ್ಕು. ಪ್ರೈಸಿಂಗ್ ಅಂತ ಹೋದ್ರೆ ಏನು ಹೇಳ್ತೀರಿ ಮೇಡಮ್? ಸರ್ ಈಗ ನೀವು ಆನ್ ರೋಡಲ್ಲಿ ಏನಾದ್ರು ಈ ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಇದಕ್ಕೆ 25 ಲ್ಯಾಕ್ ಇದೆ ಸರ್. ನಾವು ಇದಕ್ಕೆ ಶೋರೂಮ್ ಕಡೆಯಿಂದ ಕೋಟ್ ಮಾಡ್ತಾ ಇರೋದು 22,50,000 ಸರ್. ಅದರಲ್ಲೂ ಕೂಡ ನೀವು ಶೋರೂಮಿಗೆ ಬಂದರೆ ಸ್ವಲ್ಪ ಕಡಿಮೆ ಮಾಡಿ ನಿಮಗೆ ಒಳ್ಳೆ ರೇಟಲ್ಲಿ ಇದನ್ನ ಕೊಡ್ತೀವಿ. ಓಕೆ, 22,50,000 AX5 ಕೇವಲ 130 ಕಿಲೋಮೀಟರ್ ಓಡಿರೋ ವೆಹಿಕಲ್ ಆಗಿರುತ್ತೆ. ಅನ್ರಿಜಿಸ್ಟರ್ ವೆಹಿಕಲ್ ಮತ್ತೊಂದು ಸರ್ತಿ ಹೇಳ್ತೀನಿ, ನೀವು ತಗೊಳ್ಳೋರು ನೀವೇ ಫಸ್ಟ್ ಓನರ್ ಆಗ್ತೀರಾ. ಶೋರೂಮಿಗೆ ಆಲ್ಮೋಸ್ಟ್ ಶೋರೂಮಿಗೆ ಏನು ಹೋಗ್ತೀರಾ ನೀವು ರಿಜಿಸ್ಟರ್ ವೆಹಿಕಲ್ ತೊಗೊಳೋದಕ್ಕಿಂತ ಈ ಗಾಡಿ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ತಿದೆ. ಪ್ರೈಸಿಂಗು ಇನ್ನೂ ನೆಗೋಷಿಯೇಟ್ ಆಗುತ್ತೆ. ವಿಸಿಟ್ ಆಗಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. 130 ಕಿಲೋಮೀಟರ್ ಮತ್ತೊಂದು ಸರ್ತಿ ಹೇಳ್ತೀನಿ ಓಡಿರೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಡೈರೆಕ್ಟಾಗಿ ಕಾರ್ ಆ್ಯಂಡ್ ಬೈಕ್ ಹುಬ್ಳಿಗೆ ಬಂದರೆ, ಮಹೀಂದ್ರ ಅವರ ಕಾರ್ ಆ್ಯಂಡ್ ಬೈಕ್ ಹುಬ್ಳಿಗೆ ಬಂದರೆ ಈ ಗಾಡಿ ಸಿಗುತ್ತೆ ಅಲ್ವಾ ಮೇಡಮ್? ಎಸ್ ಸರ್.